ನಮಸ್ತೆ. ನನ್ನ ಹೆಸರು ವಿಜಯ. ನಾವು ಚಂದಾಪುರದಿಂದ ಬಂದಿದ್ದೀವಿ. ನಾನು ಆಯುಷ್ ಟಿ ವಿ ನೋಡ್ತಾಯಿದ್ದೆ. ಬೆಳಗ್ಗೆ ತಪ್ಪಲಾರ ಆಯುಷ್ ಟಿ ವಿ ಮಾತ್ರ ನೋಡ್ತಾಯಿದ್ದೆ. ಅದು ನೋಡಿದ ಮೇಲೇ ಬೇರೆ ಕೆಲಸ. ಆಮೇಲೆ ನೋಡ್ತಾ ನೋಡ್ತಾ ನನಗೂ ಇಲ್ಲಿ ಬರಬೇಕನ್ನಿಸ್ತು. ಮುಂಚೆ ನಾನು ಸುಮಾರು ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಮಾತ್ರೆಗಳು ತಿಂದು ನನಗೆ ಟಯರ್ಡ್ ಇತ್ತು. ಆರ್ಥೈಟಿಸು ಮತ್ತು ಟೆನ್ಷನ್ನು, ಕಿಡ್ನಿ ಪ್ರಾಬ್ಲಮ್ ಅಂತ ಬಂತು. ಇದು ನೋಡಿ ಆಮೇಲೆ ಇದೆಲ್ಲ ಇನ್ನೂ ತಿಂದರೆ ಟ್ಯಾಬ್ಲೆಟ್ಗಳು ಇನ್ನೂ ಸರಿ ಹೋಗೋಲ್ಲ, ಇನ್ನೂ ಸತ್ತೋಗ್ಬಿಡ್ತೀನಿ ನಾನು, ಏನಕ್ಕಪ್ಪ ಜೀವ ಬೇಡ ಇದು ಅಲ್ಲಿ ತನಕ ನಾನು ಇದಕ್ಕೆ ಡಿಪ್ರೆನ್ಸಿಗೆ ಹೋಗ್ಬಿಟ್ಟಿದ್ದೆ. ಮತ್ತು ಇಲ್ಲಿ ಬಂದಮೇಲೆ ಬರೀ 3 ತಿಂಗಳು ನಾನು ತೊಗೊಂಡಿರೋದು. ಮೇಡಮ್ ಕೊಟ್ಟಿರೋದು ಮೆಡಿಸನ್ ಇರಲಿ, ಅವ್ರದ್ದು ಆಶೀರ್ವಾದ, ಅವ್ರದ್ದು ಹೆಂಗೆ ಹೇಳಿದಾರೆ ಹಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ. ಅದರಿಂದ ಆಯ್ತಲ್ಲ ಇವಾಗೆಲ್ಲ ತುಂಬ ಕಮ್ಮಿ ಆಗಿದೆ ನನಗೆ. ಇವಾಗ ಲವಲವಿಕೆಯಿಂದ ಏನೋ ಒಂಥರ ಬದುಕಬೇಕು, 4 ದಿವಸ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಇದು ಬಂದಿದೆ, ನನಗೆ ಹುಮ್ಮಸ್ಸು ಬಂದಿದೆ. ಅಷ್ಟು ಚೆನ್ನಾಗಿದ್ದಾಗಿದ್ದೀನಿ. ಎಲ್ಲ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋಕ್ಕಿಂತ, ಅಲ್ಲಿ ಹೋಗಿ ಅದು ನೋಡೋಕ್ಕಿಂತ, ಕರ್ಮಾಗಿ ನೋಡೋಕ್ಕಿಂತ ಇಲ್ಲಿ ಬಂದು ಆರಾಮಾಗಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮೇಡಮ್ ಹತ್ರ ಬಂದು ಚೆನ್ನಾಗಾದರೆ ತುಂಬ ಒಳ್ಳೆಯದು. ಜನಗಳು ಯಾರು ಹೋಗ್ಬೇಡ್ರಿ ಹಾಸ್ಪಿಟ್ಲಿಗೆ ಅಂತ ಹೇಳ್ತೀನಿ ನಾನು. ಎಷ್ಟು ಕಷ್ಟ ಆದರೂ ಆಯ್ತಲ್ಲ, ಬರೀ ಈ ಮೆಡಿಸಿನಲ್ಲಿ ಯಾವುದು ತೊಂದರೆ ಇಲ್ದಂಗೆ ಆರಾಮಾಗ್ತೀವಿ. ಆ ಮೇಡಮಿಗೆ ಎಷ್ಟು ಧನ್ಯವಾದ, ಎಷ್ಟು ಕೋಟಿ ಅಂದ್ರೂ ನನಗೆ ಸಾಕಾಗೋಲ್ಲ. ಅಷ್ಟು ನೆಮ್ಮದಿಯಾಗಿದ್ದೀನಿ ನಾನು ಇವಾಗ. ಮೇಡಮಿಗೆ ತುಂಬ ಧನ್ಯವಾದಗಳು.